ಇನ್ನು ನೆಕ್ಸ್ಟ್ ಕೋಲಾರ ಜಿಲ್ಲೆಯ ಸ್ಟೋರಿಗೆ ನೋಡೋಣ. ಇಲ್ಲಿ ಜಮೀನು ವ್ಯಾಜ್ಯ ವಿಚಾರದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಯಾರೋ ಕಿಡಿಗೇಡಿಗಳು ಶ್ರೀಕಾಂತ್ ಅನ್ನೋ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಜಮೀನು ವ್ಯಾಜ್ಯ ವಿಚಾರದಲ್ಲಿ ಗಲಾಟೆಯಾಗಿ ಆ ಗಲಾಟೆ ಕೊಲೆಯಲ್ಲಿ ದಿ ಎಂಡ್ ಆಗಿದೆ. ಶ್ರೀಕಾಂತ್ ಅನ್ನೋ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕೋಲಾರದ ಮದ್ದೇರಿ ಮಲ್ಲಾಂಡಹಳ್ಳಿ ಗ್ರಾಮದಲ್ಲಾಗಿರೋ ಘಟನೆ ನಡೆದ ಸ್ಥಳದಲ್ಲಿ ವೇಮಗಲ್ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ರಾತ್ರಿ ಭೂಮಿ ಉಳಿವೆ ಮಾಡುವಾಗ ಈ ಮರ್ಡರ್ ಆಗಿದೆಯಂತೆ. ಒಬ್ಬನೇ ಇದ್ದದ್ದನ್ನು ನೋಡಿ ಹತ್ಯೆ ಮಾಡಿದ್ದಾರೆ ಕಿಡಿಗೇಡಿಗಳು. ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಉಳಿಮೆ ಮಾಡ್ತಿದ್ದ ಟ್ರ್ಯಾಕ್ಟರ್ ಅನ್ನು ನೀರಿಗೆ ತಳ್ಳಿದ್ದಾರೆ ಆ ದುಷ್ಕರ್ಮಿಗಳು. ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಜಮೀನು ವಿಚಾರ ಗಲಾಟೆಯಾಗಿದೆ. ತದನಂತರ ಆ ದುಷ್ಕರ್ಮಿಗಳು ಕೊಲೆ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಪಾಪ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಇವರು. ಯಾವಾಗ ಈ ಯುವಕ ಸಿಂಗಲ್ ಆಗಿ ಸಿಗ್ತದೆ ನಮಗೆ ಅಂತ ಕಾಯ್ಕೊಂಡು ಕೂತಿದ್ರು ಅಂತ ಕಾಣಿಸುತ್ತೆ. ಅದಕ್ಕೇ ರಾತ್ರಿ ಭೂಮಿ ಉಳಿಮೆ ಮಾಡ್ತಾ ಇರೋ ಟೈಮ್ನ ನೋಡಿಕೊಂಡು ಯಾರೂ ಇಲ್ಲ ಒಬ್ಬನೇ ಇದ್ದಾನೆ ಅಂತ ನೋಡಿಕೊಂಡು ಪಕ್ಕಾ ಪ್ಲ್ಯಾನ್ ಮಾಡಿ ಆ ದುಷ್ಕರ್ಮಿಗಳು ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಎಕ್ಸಾಕ್ಟಾಗಿ ಈ ಘಟನೆ ನಡೆದಿದ್ದು ಕೋಲಾರದ ಮಲ್ಲಾಂಡಹಳ್ಳಿಯಲ್ಲಿ. ಮೃತ ಶ್ರೀಕಾಂತ್, ಹತ್ಯೆಯಾದ ಶ್ರೀಕಾಂತ್ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಒಬ್ಬರೇ ಇದ್ದದನ್ನು ನೋಡಿಕೊಂಡೇ ಆ ಕಿಡಿಗೇಡಿಗಳು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಬಂದು ಹೊಡೆದಾಕಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ಸಂಬಂಧ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿಧರ್, ಈಗ ಪ್ರಕರಣ ಸಂಬಂಧ ಪ್ರಾಥಮಿಕ ಹಂತದಲ್ಲಿ ಏನೇನು ಗೊತ್ತಾಗ್ತಾ ಇದೆ ಪೊಲೀಸರಿಗೆ ಮಾಹಿತಿಗಳು, ಜೊತೆಗೆ ಕೊಲೆ ಮಾಡಿದವ್ರು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಿನ್ನೆ ರಾತ್ರಿ 8 ಗಂಟೆ ನಂತರ ಈ ರೀತಿಯ ಘಟನೆ ನಡೆದಿರೋ ಸದ್ಯಕ್ಕೆ ಸ್ಥಳೀಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಎಂಬ ಯುವಕ ಸುಮಾರು ವರ್ಷಗಳು ಕೂಡ ಕೃಷಿಯನ್ನ ಮಾಡಿಕೊಂಡು ಊರಿನಲ್ಲಿ ಎಲ್ಲರ ಜೊತೆ ಕೂಡ ಒಂದು ರೀತಿಯಂತ ಅವಿನಾಭಾವ ಸಂಬಂಧದಿಂದ ಎಲ್ಲರ ಜೊತೆನೂ ಕೂಡ ಖುಷಿಯಿಂದ ಇರ್ತಿದ್ದ. ಯಾರ ಜೊತೆಲೂ ಕೂಡ ವೈಮನಸ್ಸಾಗ್ಲಿ ಜಗಳ ಆಗ್ಲಿ ಈ ತರದ ಯಾವುದನ್ನು ಕೂಡ ಕೃತ್ಯದಲ್ಲೂ ಕೂಡ ಭಾಗಿಯಾಗಿರ್ತಿಲ್ಲ. ಆದ್ರೆ ಇದು ಕಳೆದ 1 ವರ್ಷದಿಂದ ಕೂಡ ತಮ್ಮ ಜಮೀನಿನ ಪಕ್ಕದಲ್ಲಿ ಬೆಂಗಳೂರಿನ ಕೆಲವೊಂದಷ್ಟು ನಿವಾಸಿಗಳು ಜಮೀನನ್ನ ಖರೀದಿಯನ್ನ ಮಾಡಿದ್ರು. ಆ ಒಂದು ಜಮೀನು ವಿಚಾರವಾಗಿ ಆಗಾಗ ಅಲ್ಲಿ ಗಲಾಟೆ ಕೂಡ ಆಗ್ತಾ ಇತ್ತು, ಕೋರ್ಟ್ ಮೆಟ್ಲ್ ಕೂಡ ಹೋಗಿತ್ತು. ಆಗಿನ ಸಂದರ್ಭದಲ್ಲಿ ಕಳೆದ ರಾತ್ರಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಆ ಜಮೀನಿನಲ್ಲಿ ಉಳಿವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏಕಾಂಗಿಯಾಗಿ ಶ್ರೀಕಾಂತ್ ಹೋದಂತ ಸಂದರ್ಭದಲ್ಲಿ ಸ್ಕೆಚ್ ಹಾಕಿ ಏನಾದ್ರು ಹತ್ಯೆಯನ್ನ ಮಾಡಿದ್ರ, ಇಲ್ಲ ಬೇರೆ ಏನಾದ್ರು ಇದು ಘಟನೆಗೆ ಏನಾದ್ರು ಕಾರಣ ಇದೆ ಅಂತ ಹೇಳ್ಬಿಟ್ಟು ವೇಮಗಲ್ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ತೆರಳಿ ಎಲ್ಲ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸಾಗಿಸಲಾಗಿದ್ದು ಕುಟುಂಬಸ್ಥರಿಗೆ ಮತ್ತೆ ಅದೇ ರೀತಿಯಾಗಿ ಕೂಡ ಅವರ ಮನೆಯವರು ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ರಾತ್ರಿ ಉಳ್ಮೆ ಮಾಡಕ್ಕೆ ಹೋದಂತ ಶ್ರೀಕಾಂತ್ ಬೆಳಿಗ್ಗೆ ಆದ್ರೂ ಕೂಡ ಮನೆಗೆ ಬಂದಿರ್ಲಿಲ್ಲ. ಹೀಗಾಗಿ ಅನುಮಾನ ಬಂದು ಆತನ ತಮ್ಮ ಅಣ್ಣ ಶಿವು ತೋಟದ ಹತ್ರ ಹೋದಾಗ ಮೃತದೇಹ ಕಂಡು ಬಂದು ಶಾಕ್ ಆಗಿದ್ದಾನೆ. ಅದೇ ರೀತಿ ಕೂಡ ಅಲ್ಲಿ ಕೃಷಿಗೆ ಬಳಸಿದಂತ ಟ್ರ್ಯಾಕ್ಟರ್ ಅನ್ನ ಕೃಷಿ ಹೊಂಡಕ್ಕೆ ತಳ್ಳಿ ಪರಾರಿಯಾಗಿರೋದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.